ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಂತ್ರಾದಿಂದ ನಾನು ಕೆಲವೊಂದಷ್ಟು ಕುರ್ತೀಸ್ ಮತ್ತೆ ಸಲ್ವಾರ್ ಸೂಟ್ಸ್ ನ ತರಿಸಿದ್ದೀನಿ. ಸೊ ಇದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ. ಆಫ್ಟರ್ ಸೋ ಮೆನಿ ಡೇಸ್ ಆದ್ಮೇಲೆ ನಾನು ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಿರೋ ಅಂತದ್ದು. ಸೊ ಜಸ್ಟ್ 4 ಒಂದು ಕುರ್ತಾ ಸೆಟ್ಸ್ ನ ನಾನು ತರಿಸಿದ್ದೀನಿ. ಒಂದು ಕುರ್ತಾ ಸೆಟ್ ಇದೆ, ರಿಮೈನಿಂಗ್ ಕುರ್ತೀಸ್ ಎಲ್ಲ ಕೂಡ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ. ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನಾನ್ ತರಿಸಿರೋಂಥದ್ದು ಮಿಂತ್ರಾದಲ್ಲಿ. ಏನಕ್ಕಂದ್ರೆ ಸುಮಾರು ಒಂದು ವೆಬ್ಸೈಟ್ ಗಳಲ್ಲಿ ನೋಡ್ತಾನೆ ಇರ್ತೀನಿ, ಚೆಕ್ ಮಾಡ್ತಾನೆ ಇರ್ತೀನಿ. ಬಟ್ ಏನಂದ್ರೆ ಕೆಲವು ಕಡೆ ಎಲ್ಲ ಕ್ವಾಲಿಟಿ ಇರೋದಿಲ್ಲ. ಆಫ್ಟರ್ ನಾವು ತರಿಸಿದ್ಮೇಲೆ ಕ್ವಾಲಿಟಿ ಇಲ್ಲದೆ ವಾಪಸ್ ಕಳ್ಸೋಂಗೆ ಆ ಥರ ಎಲ್ಲ ಆಗುತ್ತೆ. ಬಟ್ ಆದ್ರೆ ಇಲ್ಲಿ ನನಗೆ ಸೈಜ್ ಕೂಡ ಪರ್ಫೆಕ್ಟ್ ಆಗಿದೆ ಮಿಂತ್ರಾದಲ್ಲಿ, ಮತ್ತೆ ಕ್ವಾಲಿಟಿ ಕೂಡ ಆಸಮ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ನಾನು ಕೆಲವೊಂದು ಕೂಪನ್ ಕೋಡ್ಸ್ ನ ಅಪ್ಲೈ ಮಾಡಿದ್ರಿಂದ ನನಗೆ ತುಂಬಾನೇ ಕಮ್ಮಿ ಆಯ್ತು. ಏನಂತಂದ್ರೆ ನೀವು ಪೇಮೆಂಟ್ ಎಲ್ಲ ಮಾಡಕ್ ಹೋದಾಗ ನೀವು ಒಂದೊಂದು ಕುರ್ತೀಸ್ ನ ತಗೊಂಡಾಗ್ಲೂ ಕೆಳಗಡೆ ನಿಮ್ಗೆ ಕಾಣಿಸುತ್ತೆ ಅದು ಕೂಪನ್ ಕೋಡ್ಸ್. ಇದನ್ನ ಅಪ್ಲೈ ಮಾಡ್ರೆ ಇಷ್ಟು% ಆಫ್ ಅಂತೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ನೀವು ಎಲ್ಲ ಒಂದು ಕುರ್ತೀಸು ಸೇಮ್ ಆಫರ್ಸ್ ಇರೋಂಥದ್ದು ನೀವು ತಗೊಂಡಾಗ ನೀವು ಆ ಒಂದು ಕೂಪನ್ ಕೋಡ್ಸ್ ನ ಅಪ್ಲೈ ಮಾಡ್ಬೋದು. ತುಂಬಾ ಜನಕ್ಕೆ ಗೊತ್ತಿರುತ್ತೆ, ತುಂಬಾ ಜನಕ್ಕೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇರೋಂಥದ್ದು. ಸೊ ನಾನು ಕೂಪನ್ ಕೋಡ್ಸ್ ನ ಅಪ್ಲೈ ಮಾಡಿಕ್ಕೆ ನನಗೆ ತುಂಬಾ ಅಫೋರ್ಡೆಬಲ್ ಒಂದು ಪ್ರೈಸ್ ನಲ್ಲಿ ಸಿಕ್ತು. ಮತ್ತೆ ಕ್ವಾಲಿಟಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ, ಅಲ್ಟಿಮೇಟ್ ಅಂತ ಹೇಳ್ಬೋದು. 4 ತರಿಸಿದೀನಿ, ಅಷ್ಟು ಕೂಡ ತುಂಬಾ ಚೆನ್ನಾಗಿದೆ. ಯೂಶಲಿ ನಾನು ಏನಾಗ್ತಿತ್ತು ಅಂದ್ರೆ ಆನ್ಲೈನ್ ಅಲ್ಲಿ ಒಂದು 4 ತರಿಸಿದ್ರೆ 2 ರಿಟರ್ನ್ ಕಳ್ಸೋದಾಗ್ತಿತ್ತು, ಇನ್ನ ಮಿಕ್ಕಿದೆಲ್ಲ ಇಟ್ಕೊಳಂಗ್ ಆಗ್ತಿತ್ತು, ಆತರ ಆಗ್ತಿತ್ತು. ಬಟ್ ಈ ಸಲ ನಾನು ಯಾವ್ದು ಕೂಡ ರಿಟರ್ನ್ ಮಾಡ್ತಾ ಇಲ್ಲ. ಎಲ್ಲ ನನ್ಗೆ ತುಂಬಾನೇ ಇಷ್ಟ ಆಯ್ತು ಕ್ವಾಲಿಟಿ. ಇದೆಲ್ಲ ನಾನು ಏನಕ್ಕೆ ತರಿಸಿದೀನಿ ಅಂತ ಅಂದ್ರೆ, ನಾನು ನೆಕ್ಸ್ಟ್ ಈ ವೀಕ್ ಅಲ್ಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಸೊ ಕೆಲವೊಂದಷ್ಟು ಟೆಂಪಲ್ಸ್ ಗಳಿಗೆಲ್ಲ, ಆ ಟೆಂಪಲ್ಸ್ ಗೆ ನನ್ಗೆ ಬೇಕು ಹಾಕೊಳ್ಳೋದಕ್ಕೋಸ್ಕರ. ಸೊ ಹಾಗಾಗಿ ನಾನು ತರಿಸ್ತಾ ಇರೋದು. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ಈಗ ಮನೆ ಹತ್ರ ಕೆಲವು ಬ್ರಾಂಡೆಡ್ ಒಂದು ಶೋರೂಮ್ಗೆಲ್ಲ ಹೋದಾಗ ತುಂಬಾ ನಂಗೆ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಕುರ್ತೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ 1500 1200 ಹೆಬೋನೇ ಇತ್ತು, ಎಲ್ಲ ಒಳ್ಳೊಳ್ಳೆ ಬ್ರಾಂಡೆಡ್ ಕುರ್ತೀಸು. ಸೊ ಅದೇ ಸೇಮ್ ಬ್ರಾಂಡೆಡ್ ನನಗೆ ಆನ್ಲೈನ್ ಅಲ್ಲಿ ಕಡಿಮೆ ಸಿಕ್ತು. ನೋಡ್ತಾ ಇದ್ದಾಗ ಸರ್ಚ್ ಮಾಡಿದಾಗ ಯಾಕೆ ಇಲ್ಲೇ ನಾನು ತಗೊಳ್ಬಾರ್ದು ಅಂತ ಅನಿಸ್ತಿದ್ದಾಗ ಸೊ ನಾನು ಮಿಂತ್ರಾ ಇಂದ ಇಷ್ಟು ನಾನು ತರಿಸಿದೀನಿ. ತುಂಬಾನೇ ಚೆನ್ನಾಗಿದೆ. ಫ್ಯಾಬ್ರಿಕ್ ಕೂಡ ನಾನು ಒಂದೊಂದಾಗಿ ತೋರಿಸ್ತೀನಿ, ಮತ್ತೆ ವೇರ್ ಮಾಡಿ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಐ ಹೋಪ್ ನಿಮ್ಗೂ ಕೂಡ ಇಷ್ಟ ಆಗತ್ತೆ. ಯಾರಿಗೆಲ್ಲ ಈ ಒಂದು ನಮಗೂ ಬೇಕು ಈ ತರ ಕುರ್ತೀಸ್, ಇಂಟ್ರೆಸ್ಟ್ ಇದೆ ಈ ತರ ತಗೋಬೇಕು ಅನ್ನೋರ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ಸ್ ನ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದಂತವ್ರು ಡೆಫಿನೆಟ್ ಆಗಿ ನೀವು ಹೋಗಿ ತಗೊಳ್ಬಹುದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಆನ್ಲೈನ್ ಒಂದು ಮಿಂತ್ರಾ ವೆರಿ ಟ್ರಸ್ಟೆಡ್ ಒಂದು ಆನ್ಲೈನ್ ವೆಬ್ಸೈಟ್ ಅಂತ ಹೇಳ್ಬೋದು ಮಿಂತ್ರಾ. ಮತ್ತೆ ಅಲ್ಲಿ ಬಟ್ಟೆಗಳು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಗೂ ಕೂಡ ಗೊತ್ತಿರುತ್ತೆ. ಸೊ ಬನ್ನಿ ಒಂದೊಂದಾಗಿ ತೋರ್ಸಾ ಹೋಗ್ತೀನಿ ಹೇಗಿದೆ ಅಂತ. ಫಸ್ಟ್ ಒನ್ ಬಂದು ಇದು ಲೈಟ್ ಒಂದು ಪೇಸ್ಟಲ್ ರಾಮಾ ಗ್ರೀನ್ ಅಲ್ಲಿ ತರಿಸಿದೀನಿ. ಇದು ಬಂದು ಶಿಫಾನ್ ಮೆಟೀರಿಯಲ್. ಮತ್ತೆ ಹತ್ರದಿಂದ ಕೂಡ ತೋರಿಸ್ತೀನಿ. ಸೊ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಮತ್ತೆ ಇದಕ್ಕೆ ಲೈನಿಂಗ್ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಲೈನಿಂಗ್ ಇದೆ, ಮತ್ತೆ ಫ್ಯಾಬ್ರಿಕ್ ನೀವು ಹತ್ರದಿಂದ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತೆ ಸ್ಲೀವ್ಸ್ ಗೆ ಇದಕ್ಕೆ ಲೈನಿಂಗ್ ಇರೋದಿಲ್ಲ. ಸೊ ಸ್ಲೀವ್ಸ್ ಬಂದು ಈ ರೀತಿಯಾಗಿ ಇದೆ. ಮತ್ತೆ ಕೆಳಗಡೆ ಕೂಡ ಸೊ ಈ ತರ ಬರುತ್ತೆ, ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ಮತ್ತೆ ಫಿಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬಟ್ ನಾನೆಲ್ಲ ಸ್ವಲ್ಪ ಲಿಟಲ್ ಈ ನಡುವೆ ಸ್ವಲ್ಪ ವೆಯ್ಟ್ ಲಾಸ್ ಆಗಿರೋದ್ರಿಂದ ನನಗೆ ಒಂದ್ ಸ್ವಲ್ಪ ಲೂಸ್ ಅನ್ಸುತ್ತೆ ನನ್ನ ಒಂದು ಸೈಜ್ಗೆ. ಸೊ ಒಂದು ಸ್ಟಿಚ್ ಹಾಕೊಂಡ್ರೆ ಆಗತ್ತೆ. ಮನೆಯಲ್ಲಿ ನಾನು ಸ್ವಿಂಗ್ ಮೆಷಿನ್ ಇಟ್ಕೊಂಡಿರೋದ್ರಿಂದ ಒಂದ್ ಸ್ಟಿಚ್ ಹಾಕೊಳ್ತೀನಿ. ಸೊ ಇದು ಒಂದು. ಟ್ರೆಂಡಿಂಗ್ ಅಲ್ಲಿ ಇರುವಂತ ಕಲರ್ ಪರ್ಪಲ್ ಪರ್ಪಲ್ ಪರ್ಪಲ್. ಸೊ ನಾನು ಕೂಡ ಪರ್ಪಲ್ದು ಒಂದು ಕುರ್ತಾ ಸೆಟ್ಸ್ ತರಿಸಿದೀನಿ. ಸೊ ಇದಕ್ಕೆ ಟಾಪ್, ಬಾಟಮ್ ಅಂಡ್ ದುಪಟ್ಟ 3 ಕೂಡ ಸಿಗುತ್ತೆ. ಇದು ಫ್ಯಾಬ್ರಿಕ್ ಬಂದು ರಯಾನ್ ಫ್ಯಾಬ್ರಿಕ್ ಬರುತ್ತೆ. ಸೊ ಈ ಡಿಸೈನ್ ನೀವು ನೋಡ್ಬೋದು. ಸೊ ಈ ತರ ಡಿಸೈನ್ ಬರುತ್ತೆ. ಮತ್ತೆ ಸ್ಲೀವ್ಸ್ಗೂ ಕೂಡ ಈ ತರ ಒಂದು ಪ್ರಿಂಟೆಡ್ ಡಿಸೈನ್. ಇಲ್ಲಿರೋದಂಥದ್ದೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇರೋಂಥದ್ದು, ಮತ್ತೆ ಸೀಕ್ವೆನ್ಸ್ ಅಲ್ಲಿ ಇರೋಂಥದ್ದು. ಮತ್ತೆ ಇದು ಬಂದು ಸೆಮಿ ಅನಾರ್ಕಲಿ ಬರುತ್ತೆ. ಕೆಳಗಡೆ ಕೂಡ ಈ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಇದು ಬಂದು ಸೆಮಿ ಅನಾರ್ಕಲಿ ಬರುತ್ತೆ. ಸೊ ಇದಕ್ಕೆ ದುಪ್ಪಟ್ಟ ಬಂದು ಈ ತರ ಪ್ರಿಂಟೆಡ್ ದುಪ್ಪಟ್ಟ ಅಂತೀನಿ, ಸಾರಿ, ಪ್ಯಾಂಟ್ ಬಂದು ಈ ತರ ಪ್ರಿಂಟೆಡ್ ಅಲ್ಲಿ ಬರುತ್ತೆ. ಸೊ ಈ ತರ ಒಂದು
ಪ್ರಿಂಟೆಡ್ ಪ್ಯಾಂಟ್ ಮತ್ತೆ ದುಪ್ಪಟ್ಟ ಕೂಡ ಪ್ರಿಂಟೆಡ್ ಅಲ್ಲಿ ಬರುತ್ತೆ ಮತ್ತೆ ವಿತ್ ಈ ತರ ಲಾಸ್ಟ್ ಅಲ್ಲಿ ಟಸಲ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದು ರಯಾನ್ ಫ್ಯಾಬ್ರಿಕ್ ಏನೆ, ಮೂರು ಕೂಡ ತುಂಬಾನೇ ಚೆನ್ನಾಗಿದೆ. ಇದನ್ನೆಲ್ಲ ನಾನು ನಿಮ್ಗೆ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಬಂದ್ಬಿಟ್ಟು ಡಾರ್ಕ್ ಯೆಲ್ಲೋ ಶೇಡ್ ಅಲ್ಲಿ ಮೆರೂನ್ ಅಂಡ್ ಪರ್ಲ್ ಡಿಸೈನ್ ಇದೆ. ಇಲ್ಲಿ ಮೆರೂನ್ ಒಂದು ಡಾಟ್ಸ್ ನಾಟ್ ಹಾಕಿದ್ದಾರೆ, ಅಂದ್ರೆ ಆಂಡ್ ಥ್ರೆಡ್ ನಾಟ್, ಮತ್ತೆ ಅದಕ್ಕೆ ಪರ್ಲ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾನೇ ಚೆನ್ನಾಗಿದೆ. ಬಾಂದಿನಿ ಒಂದು ಇದು ಮತ್ತೆ ಇದು ಫ್ಯಾಬ್ರಿಕ್ ಬಂದು ಶಿಫಾನ್ ಫ್ಯಾಬ್ರಿಕ್ ಇದೆ. ಯೂಶಲಿ ನನಗೆ ಪರ್ಸನಲ್ ಆಗಿ ರಯಾನ್ ಮತ್ತೆ ಶಿಫಾನ್ ಮತ್ತೆ ಜಾರ್ಜೆಟ್ ಈ ಮೂರ್ ಮೆಟೀರಿಯಲ್ಸ್ ಇಷ್ಟಪಡ್ತೀನಿ. ನನ್ ಕಾಟನ್ ಅಷ್ಟು ಇಷ್ಟ ಆಗೋದಿಲ್ಲ, ಬಿಕಾಸ್ ನಾನು ಇನ್ನೂ ಫ್ಯಾಟಿಯಾಗಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಕಾಟನ್. ಬಟ್ ಕಾಟನ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನನಗೆ ಕಾಟನ್ ಅಷ್ಟು ಇಷ್ಟ ಆಗಲ್ಲ. ಸೊ ಇದು ನೀವು ನೋಡ್ಬೋದು. ಸೊ ಈ ತರ ಸ್ಲೀವ್ಸ್ಗೆ ಲೈನಿಂಗ್ ಕೊಟ್ಟಿಲ್ಲ, ಬಟ್ ಆದ್ರೆ ಮೇನ್ ಒಂದು ಕುರ್ತಿಗೆ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಈ ತರ ಲೈನಿಂಗ್ ಕೊಟ್ಟಿದ್ದಾರೆ. ಫ್ಯಾಬ್ರಿಕ್ ಇದ್ರದ್ದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಸೊ ಎಲ್ಲ ಕೂಡ ಸೈಜ್ ಪರ್ಫೆಕ್ಟ್ ಆಗುತ್ತೆ. ಸ್ವಲ್ಪ ಲೂಸ್ ಇರೋದ್ರಿಂದ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿರೋದ್ರಿಂದ ಈಗ ಒಂದು ಸ್ಟಿಚ್ ಹಾಕೋಬೇಕು ಅಷ್ಟೇ. ಹೇಳ್ಬೋದು ತುಂಬಾ ಡಿಸೈನ್ ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಓಡ್ತಾರಂತದ್ದು ಬ್ಲಾಕ್ ಮೈ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು, ಬ್ಲಾಕ್ ಒನ್. ಸೊ ಈ ತರ ಇದು ಕೂಡ ರೇಯಾನ್ ಮೆಟೀರಿಯಲ್ ಬರುತ್ತೆ. ಸೊ ಮೇಲ್ಗಡೆ ಬಂದು ಈ ತರ ಫ್ಲೋರಲ್ ಒಂದು ಡಿಸೈನ್ ಅಲ್ಲಿ ಇದೆ. ಮಧ್ಯದಲ್ಲಿ ಮಿಡಲ್ ಅಲ್ಲಿ ನೀವು ನೋಡ್ಬೋದು. ಸೊ ಈ ತರ ಸೀಕ್ವೆನ್ಸ್ ವರ್ಕ್ ಮಾಡಿದ್ದಾರೆ. ಸ್ಲೀವ್ಸ್ಗೂ ಕೂಡ ಈ ತರ ಫ್ಲೋರಲ್ ಒಂದು ಪ್ರಿಂಟ್ಸ್ ಬರುತ್ತೆ. ಸೊ ಈ ಪ್ರಿಂಟ್ ಏನ್ ಹೋಗೋದಿಲ್ಲ ಅನ್ಕೊಳ್ತೀನಿ, ಬಿಕಾಸ್ ಚೆನ್ನಾಗಿದೆ. ಫ್ಯಾಬ್ರಿಕ್ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿದೆ. ಸೊ ಇನ್ನ ಕೆಳಗಡೆ ಬಂದು ಈ ತರ ಡಿಸೈನ್ ಬರುತ್ತೆ ಬ್ಲಾಕ್ ಕಲರ್. ನಂಗೆ ಬ್ಲಾಕ್ ಕಲರ್ ಸ್ಯಾರಿ ಹಾಕ್ಬೋದು, ಕುರ್ತೀಸ್ ಹಾಕ್ಬೋದು, ಡ್ರೆಸ್ಸಸ್ ಹಾಕ್ಬೋದು, ತುಂಬಾನೇ ಇಷ್ಟ ಆಗುತ್ತೆ. ಸೊ ವೆಸ್ಟರ್ನ್ ವೇರ್ ಎಲ್ಲ ನಾನು ಔಟ್ಸೈಡ್ ತಗೊಂಡಿದ್ದೀನಿ. ಸೊ ಈ ಕುರ್ತೀಸ್ ಮಾತ್ರ ಟ್ರಿಪ್ಪಿಗೆ ಅಂತ, ಸೊ ಟೆಂಪಲ್ಸ್ ಗಳಿಗೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡಿರೋಂಥದ್ದು. ಸೊ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಫ್ಯಾಬ್ರಿಕ್ ಈಗ ಆಲಿಯಾ ಕಟ್ ಅಂತೂ ತುಂಬಾನೇ ಟ್ರೆಂಡ್ ಅಲ್ಲಿ ಓಡ್ತಾರ ಅಂತದ್ದು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ. ಏನಕ್ಕೆ ನಾನು ಸ್ವಲ್ಪ ಶಿಫಾನ್, ಜಾರ್ಜೆಟ್ ಮತ್ತೆ ರೇಯಾನ್ ನಾನು ಪ್ರಿಫರ್ ಮಾಡ್ತೀನಿ ಅಂತ ಅಂದ್ರೆ, ಸೊ ನಾವು ತುಂಬಾ ಸ್ಲಿಮ್ ಆಗಿ ಕಾಣಿಸ್ತೀವಿ ಈ ಒಂದು ಫ್ಯಾಬ್ರಿಕ್ ನಲ್ಲಿ. ಸೊ ಹಾಗಾಗಿ ನಾನು ಈ ಒಂದು ಫ್ಯಾಬ್ರಿಕ್ ನ ತುಂಬಾ ಲೈಕ್ ಮಾಡ್ತೀನಿ. ಸೊ ಐ ಥಿಂಕ್ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಂಟ್ರೆಸ್ಟ್ ಇದ್ದಂಥವ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ಸ್ ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ಲ ಕುರ್ತೀಸ್ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಏನಾದ್ರೂ ಇದ್ರೆ ಕಮೆಂಟ್ಸ್ ಮಾಡಿ. ಏನಾದ್ರೂ ಡೌಟ್ಸ್ ಏನಾದ್ರೂ ಇದ್ರೆ, ಕ್ವೆರೀಸ್ ಏನಾದ್ರೂ ಇದ್ರೆ. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್.